ವಿಶ್ವಾಸ ಸರ್ ಅಲ್ಲೇ ರಾಜಣ್ಣ ಅವರು ಮಾತಾಡ್ತಿರ್ತಾರೆ ಗಮನಿಸಿರ್ಬೋದು ಅದರ ಪದನ ಬಳಸಲ್ಲ ದೇವೇಗೌಡರಿಗೆ ಈ ಟೈಮಲ್ಲಿ ಬೇಕಾಗಿತ್ತು ಅನ್ನೋ ಪದ ಬಳಸೋ ಲೆವೆಲಿಗೆ ಬಂದಿರ್ತಿಲ್ಲ. ಈಗ ಅವ್ರು ಹೇಳಿದ್ರಲ್ವಾ ದೇವೇಗೌಡರ ಕುಟುಂಬದಲ್ಲಿ ಅಳಿಯ ಮಗ ಮೊಮ್ಮಗ ಅಂತ ಹೇಳಿ ಅವ್ರ ಕುಟುಂಬದಲ್ಲಿ ಯಾರ್ಯಾರೇನಾಗಿದ್ರು ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳೋಕ್ಕೆ ರಾಜಣ್ಣವ್ರ ಮಗ MLC ಈಗ 4 ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ಆ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಿಮ್ಮ ಜಾಯಿಂಟ್ ಡೈರೆಕ್ಟರ್ ಇವರೆಲ್ಲ ಏನಿದ್ದಾರಲ್ಲ ಅಧಿಕಾರಿಗಳು ಅವರೆಲ್ಲ ಸಭೆ ಮಾಡಿ ಈಗ ಸಹಕಾರಿ ಬ್ಯಾಂಕ್ಗಳಿಂದ ದುರುಪಯೋಗ ಪಡಿಸ್ಕೊಂಡು ಏನು ಮಾಡಲಿಕ್ಕೆ ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಅವ್ರ ಮಗನಿಗೆ. ಅವ್ರ ಮಗ MLC ಆಗೋರ್ಲಿ ಏನು ಕೆಲಸ ಮಾಡಿದ್ದಾರೆ ಅಂತೇಳಿ MLC ಅವ್ರನ್ನ ಆಯ್ಕೆ ಮಾಡಿದ್ರು ಅಭ್ಯರ್ಥಿಯಾಗಿ. ಅವ್ರ ಹೆಂಡತಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ಲಿಲ್ವ? ಅವ್ರದ್ದಾಗಿದ್ದು ಕುಟುಂಬ ರಾಜಕಾರಣ ಅಲ್ವೇ? ದೇವೇಗೌಡರು 91 ವರ್ಷದ ವಯಸ್ಸಿನಲ್ಲೂ ರಾಜಕಾರಣ ಬೇಕಂತ ಅವ್ರು ಏನು ಕೇಳ್ತಾರೆ. ಒಂದು ಮಾತು ಅವ್ರು ನೆನಪಲ್ಲಿ ಇಟ್ಕೋಬೇಕು. ಇವತ್ತು ಅವ್ರೇನಾದ್ರು ವಿಧಾನಸಭೆ ಮೆಟ್ಲತ್ತಿದ್ರೆ ದೇವೇಗೌಡರು ದುಡಿಮೆ. ಅವರು ಪ್ರಥಮವಾಗಿ ವಿಧಾನಸಭೆಯಲ್ಲಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬಳ್ಳಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಿಗೆ ಕಾರಣ 2004ರಲ್ಲಿ ದೇವೇಗೌಡರು ಅವರ ಪರವಾಗಿ ಚುನಾವಣೆ ಒಂದು ಪ್ರಚಾರ ಮಾಡಿದರು. ಕೊನೆ ದಿನ ಹೋಗಿ ಅದರ ಪ್ರತಿಫಲ ಅವರು ವಿಧಾನಸಭೆಗೆ ಪ್ರವೇಶ ಮಾಡಿದರು. ಇವತ್ತು ದೇವೇಗೌಡರು ನೀನು ಕೇಳ್ತಾರೆ, ಒಂದು ಮಾತು ಹೇಳ್ತಾನೆ, ದೇವೇಗೌಡರ ಬದುಕು ಅವರು ಬಹುಶಃ ಭೂಮಿಗೆ ಹೋಗೋವರಿಗೆ ಅವರ ರಾಜಕೀಯದಿಂದ ನಿವೃತ್ತಿ ಅನ್ನೋದಿಲ್ಲ ಅವರಿಗೆ. ಅವರು ಸದಾಕಾಲ ಜನತೆಯ ಕಷ್ಟಗಳೇನಿದ್ದಾವೆ. ಇವತ್ತು ಹಲವಾರು ರೀತಿಯ ಕಾವೇರಿಯ ಒಂದು ಬೇಸಿನಲ್ಲಿ ಅಚ್ಚುಕಟ್ಟು ಪ್ರದೇಶದ ಸಮಸ್ಯೆಗಳೇನಿದೆ, ಇವತ್ತು ಅವರ ಹೃದಯ ಆ ನನ್ನ ರೈತರ ಪರವಾಗಿ ಬೆಳೀತಕ್ಕಂಥದ್ದೇನಿದೆ, ಇವರಿಂದ ದೇವೇಗೌಡರು ಯಾವ ರೀತಿ ಇರಬೇಕು ಅಂತಕ್ಕಂಥ ಸಲಹೆ ಪಡ್ಕೋಬೇಕಾದಂಥ ದಯನೀಯ ಪರಿಸ್ಥಿತಿ ನಮಗೆ ಬಂದಿಲ್ಲ. ಸಚಿವರಾಗಿ ದೇವೇಗೌಡರನ್ನ ಸಾವನ್ನ ಬಯಸುವಂತ ಅಯ್ಯೋ ಹಲವಾರು ಬಾರಿ ಈಗಾಗಲೇ ಬಹುಶಃ ಈಗೊಂದು 2-3 ವರ್ಷದ ಹಿಂದೆ ಒಂದು ಪದ ಬಳಸಿದ್ರು. ಈಗ ಇಬ್ಬರು ನೆರವು ಕೊಟ್ಟಿದ್ದಾರೆ. ಕೆಲವೇ ದಿನದಲ್ಲಿ 4 ಜನ ಕೊಡ್ತಕ್ಕಂಥ ಟೈಮ್ ಬರುತ್ತೆ ಅಂತ ಹೇಳಿದಂಥ ವ್ಯಕ್ತಿ ಆ ವ್ಯಕ್ತಿಯ ಸಂಸ್ಕೃತಿ ಅನ್ನುವಂತಕ್ಕಂಥದ್ದನ್ನು ತೋರಿಸ್ತದೆ. ಅಲ್ಲ, ರಾಜಣ್ಣ ಅವರು ಪದೇ ಪದೇ ಇದೇ ರೀತಿ ಮಾತಾಡ್ತಿರ್ತಾರೆ. ಅವ್ರ ಹೇಳಿಕೆಗಳ ಹಿಂದೆ ಬೇರೆ ಯಾರಾದರೂ ಇದಾರ? ಅವರೇನು ದಡ್ರ ಉದ್ದೇಶಪೂರ್ವಕವಾಗಿ ಹೇಳ್ತಾರೆ. ಅದಕ್ಕೆ ಹೇಳಿದವ್ರು ಬಂದಿರೋ ಸಂಸ್ಕೃತಿ ಇದೆಯಲ್ಲ, ಆ ಸಂಸ್ಕೃತಿ ಅಂತದ್ದು ಅಂತರಿಂದ ಏನು ನಿರೀಕ್ಷೆ ಮಾಡೋದು ಸರ್?